ನಮಸ್ಕಾರ ಫ್ರೆಂಡ್ಸ್, ಎಲ್ಲ ನನ್ನ ಪ್ರೀತಿ ಪಾತ್ರರಿಗೆ ನನ್ನ ನಮಸ್ಕಾರ. ಎಲ್ಲರಿಗೂ ಒಂದು ಕುತೂಹಲ, ಆಮೇಲೆ ಒಂದು ನಂತರ ಹಲವಾರು ಪ್ರಶ್ನೆಗಳು. ಈ ಸಂತೋಷ್ ತಿಬೇಲಿ ಯಾರು? ಈ ಎರಡು ತಿಂಗಳಿಂದ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಈ ಕೆಲವು ದಿನಗಳಿಂದ ಯೂಟ್ಯೂಬಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಸೊ ಈ ಸಂತೋಷ್ ಯಾರು, ಎಲ್ಲಿ, ಯಾವ ಊರು, ಎಜುಕೇಷನ್ ಏನಾಗಿದೆ, ಓಕೆ, ಈ ರೀಲು ಆಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋ ಕಾರಣ ಏನು, ವಿಡಿಯೋಸ್ಗಳನ್ನು ಮಾಡ್ತಾ ಇರೋ ಕಾರಣ ಏನು ಅನ್ನೋದು ಭಾಳಷ್ಟು ಮಂದಿಗೆ ಪ್ರಶ್ನೆ ಆಗಿತ್ತು. ಭಾಳಷ್ಟು ಮಂದಿ ಪ್ರಶ್ನೆ ಕೇಳಿದ್ರು ನನಗೆ, ಸರ್ ಯಾವ ಊರು, ಎಜುಕೇಷನ್ ಏನು, ಆಮೇಲೆ ಈ ಟ್ರೈನಿಂಗ್ ಫೀಲ್ಡ್ ಹೆಂಗೆ ಬಂದ್ರಿ, ಆಮೇಲೆ ಈ ಪಬ್ಲಿಕ್ ಸ್ಪೀಕಿಂಗ್ ಯಾವಾಗಿಂದ ಶುರು ಮಾಡಿದ್ರಿ, ನೀವು ರೀಲ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ ಅಂತ ಭಾಳ ಮಂದಿ ಕೇಳಿದ್ರಿ. ಸೊ ಯಾರಿಗೂ ಉತ್ತರ ಕೊಡೋಕ್ಕಾಗಿದ್ದಿಲ್ಲ. ಇಲ್ಲ ಇದು ನೋಡಿರಿ ಇವತ್ತು ಉತ್ತರ. ಅದಕ್ಕೆ ನಾನು ಸಂತೋಷ್ ತಿಬೇಲಿ ಅಂತೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಧಾರವಾಡ, ಬೇಡನಗರಿ, ವಿದ್ಯಾಕಾಶಿ, ಧಾರವಾಡ. ಆಮೇಲೆ ನೋಡ್ರಿ, ನನ್ನ ಎಜುಕೇಷನ್ ಬಂದುಬಿಟ್ಟು ನಾನು ಕಲ್ತಿದ್ದೆಲ್ಲ ನಮ್ಮ ಕರ್ನಾಟಕ ಆರ್ಟ್ಸ್ ಕಾಲೇಜ್ KCD, PUC ಡಿಗ್ರಿ ಅಲ್ಲೇ ಮಾಡೀನಿ. ಪೋಸ್ಟ್ ಗ್ರ್ಯಾಜುಯೇಷನ್ ಮಾಸ್ಟರ್ ಡಿಗ್ರಿ ಮಾಡಿದ್ದು ಮಾಸ್ ಕಮ್ಯುನಿಕೇಷನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಆಮೇಲೆ MA ಇಂಗ್ಲೀಷ್ ಲಿಟ್ರೇಚರ್ ಕೂಡ ಮಾಡಿದ್ದೀನಿ ಮೈಸೂರು, ನಮ್ಮ KSOU ಯೂನಿವರ್ಸಿಟಿ ಏನೈತಿ ಮೈಸೂರು, ಅಲ್ಲಿಂದ ನಾನು MA ಇಂಗ್ಲೀಷ್ ಲಿಟ್ರೇಚರ್ ಮಾಡಿಕೊಂಡೆ, ಇಂಗ್ಲೀಷ್ ಲಿಟ್ರೇಚರು. ಅದಾದ ನಂತರ ನಾನು ಸದ್ಯ ಆ್ಯಕ್ಚುಲಿ ಈಗ ಕಾರ್ಪೊರೇಟ್ ಫೀಲ್ಡಲ್ಲಿದ್ದೀನಿ. ಹಾಗೆ ಇದು ಸ್ಪೀಕಿಂಗ್, ನನಗೆ ಮಾತಾಡೋದು ಆ್ಯಕ್ಚುಲಿ ನನಗೆ ಭಾಳ ಇಷ್ಟ. ಆ್ಯಕ್ಚುಲಿ ಎಜುಕೇಷ್ನಲ್ ಟಾಪಿಕ್ಸ್ ಮೇಲೆ ಮಾತಾಡೋದು, ರಿಯಲ್ ಲೈಫ್ ಸ್ಟೋರೀಸ್ ಬಗ್ಗೆ ಮಾತಾಡೋದು, ಆಮೇಲೆ ಟೋಟಲಿ ಅನ್ಫಿಲ್ಟರ್ಡ್ ಟಾಕ್ಸ್ ಅಂತ ಹೇಳ್ಬೋದು. ಯಾಕಂತಂದರೆ ಈಗ ನೋಡ್ರಿ, ಸೋಷಿಯಲ್ ಮೀಡಿಯಾ ಇವತ್ತು ನಾವು ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತಂದರೆ ಒಂದಲ್ಲ ಒಂದು ಕಾರಣಕ್ಕೆ ಏನೋ ವ್ಯಾಲ್ಯೂಯಬಲ್ ಕಂಟೆಂಟ್, ನನ್ನ ಲೈಫಿಗೆ ಹೆಲ್ಪ್ ಆಗುವಂಥ ಕಂಟೆಂಟು ನನಗೆ ಸಿಗ್ತೈತಿ ಅಂತೇಳಿ ನಾವು ಸೋಷಿಯಲ್ ಮೀಡಿಯಾಕ್ಕೆ ಬರ್ತೀವಿ. ಸೊ ನಾನು ನೋಡಿದಂಗೆ ನನಗೆ ಹೆಚ್ಚು ಕಾಣೋದಂತಂದ್ರೆ ಈ ಎಂಟರ್ಟೈನ್ಮೆಂಟು, ಆಮೇಲೆ ಕಾಮಿಡಿ ವಿಡಿಯೋಸು, ಇವ ನನಗೆ ಜಾಸ್ತಿ ಕಾಣಕತ್ತು. ಎಲ್ಲೋ ಒಂದು ಕಡೆ ಅನ್ನಿಸ್ತು, ಸ್ವಲ್ಪ ಸೀರಿಯಸ್ನೆಸ್ ಕಡೆ ಜನರನ್ನು ಸೆಳಿಬೇಕಲ್ಲ, ಜನ ಸೀರಿಯಸ್ ಆಗಬೇಕು ಲೈಫ್ ಒಳಗೆ, ಆಮೇಲೆ ಒಳ್ಳೆ ಜಾಬ್ಗಳನ್ನು ಮಾಡಬೇಕು, ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರೆ, ಬಿಸ್ನೆಸ್ ಪ್ಲ್ಯಾನ್ ಇದ್ದರೆ ಸಕ್ಸಸ್ಫುಲ್ ಆಗಲಿ, ಇವೆಲ್ಲ ಗಮನದಾಗಿಟ್ಕೊಂಡು ನಾನು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ, ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದೆ. August 4th ನಾನು ಫಸ್ಟ್ ರೀಲ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಪೇಜ್ ಆ್ಯಕ್ಟಿವ್ ಇತ್ತು, ಬಟ್ ಪರ್ಸನಲ್ ಯೂಸಿಗೆ ಅಂತ ಮಾಡ್ಕೊಂಡಿದ್ದೆ. ಸೊ ಆಮೇಲೆ ಹೋಗ್ತಾ ಅನ್ನಿಸ್ತು, ಭಾಳಷ್ಟು ಮಂದಿ ಸಜೆಷನ್ ಕೊಟ್ಟರು, ನಿಮ್ಮ ಧ್ವನಿ ಚಲೋ ಐತಿ, ಸೊ ಅಂಡರ್ಸ್ಟ್ಯಾಂಡು ಮಾಡ್ಕೋತೀರಿ ನೀವು ಸಬ್ಜೆಕ್ಟನ್ನು ಬೇಗ, ಸೊ ಜನರಿಗೆ ತಿಳಿಸ್ರಿ ಅವನ ಸಬ್ಜೆಕ್ಟ್, ನೀವು ಕಲ್ತಿದ್ದನ್ನೇ ಇನ್ನೊಬ್ರಿಗೂ ಹೇಳ್ರಿ. ಸೊ ಆ ನಿಟ್ಟಿನಲ್ಲಿ ಒಂದು ಆಬ್ಜೆಕ್ಟಿವ್, ಏನೋ ಒಂದು ಲೈಫಲ್ಲಿ ಒಳ್ಳೆಯ ಸ್ಟೋರಿಗಳನ್ನು ಹೇಳಬೇಕು, ಜನರಿಗೆ ನಿಜ ಜೀವನದ ಕಥೆಗಳನ್ನು ಹೇಳಬೇಕು, ಮೋಟಿವೇಟ್ ಮಾಡಬೇಕು, ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ಗಳನ್ನು ಜನರ ಜೊತೆ ಹಂಚ್ಕೋಬೇಕು, ಅದರಿಂದನೂ ಅವ್ರಿಗೆ ಇನ್ನೊಬ್ಬರಿಗೆ 4 ಮಂದಿ ಯೂಸ್ ಆಗಲಿ ಅನ್ನೋ ಒಂದು ಆಬ್ಜೆಕ್ಟಿವ್ ಮೇನು ಇಟ್ಕೊಂಡು ನಾನು ಮಾಡಿದ್ದು. ಸೊ ಬರ್ತಾ ನಾನು ರೀಲ್ಸ್ ಮಾಡ್ತಾ ಬಂದೆ. August 4th ಇದುವರೆಗೂ ಜನರಿಗೆ ಇಷ್ಟ ಆಯಿತು, ಒಳ್ಳೆ ಫೀಡ್ಬ್ಯಾಕ್ ಕೂಡ ಸಿಕ್ತು ನನಗೆ. ಚಲೋ ಫೀಡ್ಬ್ಯಾಕ್ ಕೊಟ್ಟರು. ಆ್ಯಕ್ಚುಲಿ ಜನರಿಗೆ ಇಷ್ಟ ಹಾಕುವಂತ ಹೊತ್ತು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು. ನೋಡೋಣ ಇನ್ನು ಮುಂದೆ ಬರೋ ಮುಂದೆ ಬರುವ ದಿನಗಳಲ್ಲಿ ಯಾವ ರೀತಿ ನನಗೆ ಅವರು ಮುಂದೆ ಬರುವ ದಿನಗಳೊಳಗೆ ಯಾವ ರೀತಿ ಜನ ಸಪೋರ್ಟ್ ಮಾಡ್ತಾರೆ, ಒಳ್ಳೊಳ್ಳೆ ಟಾಪಿಕ್ಸ್ಗಳ ಬಗ್ಗೆ ಮಾತಾಡ್ಕೊತ ಹೋಗೋಣಂತೆ. ಅನ್ಫಿಲ್ಟರ್ಡ್ ಲೈಫ್ ಟಾಪಿಕ್ಸ್, ಏನೂ ಇದನ್ನು ಮಾಡ್ದಂಗೆ, ಏನಂತಾರೆ ಅದಕ್ಕೆ, ಯಾವುದೇ ರೀತಿ ಫಿಲ್ಟರ್ ಇಲ್ಲ, ರಿಯಾಲಿಟಿ ಏನೈತಿ ಅದನ್ನ ಮಾತಾಡೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ಈ ವಿಡಿಯೋ ಇಷ್ಟ, ನನ್ನ ಮಾತುಗಳು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಚಾನಲ್ಗೆ ಒಂದು ಇಂಟ್ರಾಕ್ಷನ್ ಗತೆ ಬೆಳೀಲಿ, ಓಕೆ ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಂತೋಷ್ ತಿಬೇಲಿ ಸೈನಿಂಗ್ ಆಫ್.